ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ಕ್ಲಾಸಲ್ಲಿ ನಾನು ಕ್ವಶನ್ ಬ್ಯಾಂಕಿಂದ ಆಲ್ಕೋಹಾಲ್ ಮತ್ತು ಫಿನಾಲ್ ಈಥರ್ಸ್ ಇದ್ರದ್ದು MCQನ ಸಾಲ್ವ್ ಮಾಡಿದ್ದೆ. ಇವತ್ತು ಅದೇ ಚಾಪ್ಟರ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಸೆಟ್ಟಲ್ಲಿ ಫಸ್ಟ್ ಕ್ವಶನ್ನು, ಫಿನಾಲ್ ಆಲ್ಸೋ ನೌನ್ ಆ್ಯಸ್, ಫಿನಾಲ್ಗೆ ಇನ್ನೊಂದು ಹೆಸರೇನಪ್ಪ, ಕಾರ್ಬೋಲಿಕ್ ಆ್ಯಸಿಡ್ ಅಂತ ಹೇಳಿ ಅಲ್ವಾ. ಸೊ ಅದರಿಂದ ಫಸ್ಟ್ ಕ್ವಶನ್ಗೆ ಆನ್ಸರು 1, ಕಾರ್ಬೋಲಿಕ್ ಅಂತ ಹೇಳಿ ಕರಿತೀವಿ ಫಿನಾಲ್ನ. ಇನ್ನು ಹೈಡ್ರಾಕ್ಸಿ ಡೆರಿವೇಟಿವ್ ಆಫ್ ಆಲ್ಕೇನ್, ಅಂದರೆ ಆಲ್ಕೇನ್ ಇರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಮೀಥೇನ್ ಇರುತ್ತೆ. ಹೈಡ್ರಾಕ್ಸಿ ಡೆರಿವೇಟಿವ್ ಆಫ್ ಮೀಥೇನ್ ಅಂತ ಹೇಳಿದ್ರೆ ಒಂದು Hನ ತೆಗೆದು ಆ ಜಾಗದಲ್ಲಿ ಒಂದು OHನ ಹಾಕಬೇಕು. ಅವಾಗ ಅದೇನಾಯಿತು, ಆಲ್ಕೋಹಾಲ್ ಆಯಿತು. ಅದರಿಂದ ಆಲ್ಕೋಹಾಲ್, ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಆಲ್ಕೋಹಾಲ್. ಇನ್ನು ಅಲೈಲಿಕ್ ಆಲ್ಕೋಹಾಲ್ ಆಫ್ OH ಗ್ರೂಪ್ ಈಸ್ ಅಟ್ಯಾಚ್ಡ್. ತುಂಬ ಸಲ ಹೇಳಿದೆ ನಾನು, ಅಲೈಲಿಕ್ ಆಲ್ಕೋಹಾಲ್ ಅಂದ್ರೇನು, OH ಗ್ರೂಪು sp3ಗೆ ಅಟ್ಯಾಚ್ ಆಗಿರಬೇಕು. ಅದ್ರ ನೆಕ್ಸ್ಟ್ ಏನಿರಬೇಕು, sp2 ಇರಬೇಕು. ಸೊ ಅದರಿಂದ ಅಲೈಲಿಕಲ್ಲಿ OH ಗ್ರೂಪ್ sp3ಗೆ ಅಟ್ಯಾಚ್ ಆಗಿರುತ್ತೆ. ಸೊ 3 ಆಪ್ಷನ್. ಅನ್ಸಿಮಿಟ್ರಿಕ್ ಈಥರ್ ಆರ್ ಆಲ್ಸೋ ಕಾಲ್ಡ್ ಆಸ್, ಇದು ಕೂಡ MCQನಲ್ಲಿ ಬಂದಿತ್ತು. ಅನ್ಸಿಮಿಟ್ರಿಕ್ ಈಥರ್ಸ್ಗೆ ಇನ್ನೊಂದು ಹೆಸರೇನು, ಮಿಕ್ಸ್ಡ್ ಈಥರ್ಸ್ ಅಂತೇಳಿ ಕರಿತೀವಿ. ಸಿಂಪಲ್ಗೆ ಸಿಮಿಟ್ರಿಕ್ಕು, ಅನ್ಸಿಮಿಟ್ರಿಕ್ ಅಂದರೆ ಮಿಕ್ಸ್ಡ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಡ್ಯಾಶ್ ಇಸ್ ದ ಸಫಿಕ್ಸ್ ಯೂಸ್ಡ್ ಇನ್ ದ IUPAC ನಾಮಿನ್ಕ್ಲೇಚರ್ ಆಫ್ ಆಲ್ಕೋಹಾಲ್. ಈಗ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ಗೆ ನೇಮಿಂಗ್ ಮಾಡಬೇಕಾದ್ರೆ OIC ಆ್ಯಸಿಡ್ ಅಂತ ಯೂಸ್ ಮಾಡ್ತೀವಿ. ಆಲ್ಡಿಹೈಡ್ಗೆ AL ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ಹಾಗೆಯೇ ಆಲ್ಕೋಹಾಲ್ಗೆ ಯಾವುದು ಅಂತ ಕೇಳ್ತಾ ಇದ್ದಾರೆ, OL ಅಲ್ವಾ. ಸೊ 5th one ಕ್ಲಿಯರ್. ಸೆಟ್ 2ಗೆ ಹೋಗೋಣ. ಸೈಕ್ಲಿಕ್ ಆಲ್ಕೋಹಾಲ್ಸ್ ಆರ್ ನೇಮ್ಡ್ ಯೂಸಿಂಗ್ ದ ಪ್ರಿಫಿಕ್ಸ್, ಅಂದರೆ ಸೈಕ್ಲಿಕ್ ಆಲ್ಕೋಹಾಲ್ಸ್ ಇದ್ದಾಗ ಪ್ರಿಫಿಕ್ಸಲ್ಲಿ ಏನು ಯೂಸ್ ಮಾಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಇದೊಂದು ಸೈಕ್ಲಿಕ್ ಆಲ್ಕೋಹಾಲ್, ಏನು ಬರಿತೀವಿ, ಎಷ್ಟು ಕಾರ್ಬನ್ ಇದೆ ಲೆಕ್ಕ ಹಾಕೊಳ್ಳಿ, 1 2 3 4 5 6 6 ಇದ್ರೆ ಏನಂತ ಬರಿತೀವಿ, ಹೆಕ್ಸ್. ಸಿಂಗಲ್ ಬಾಂಡ್ ಇದೆ AN, OHಗೆ OL, ಎಕ್ಸೋನಾಲ್. ಬಟ್ ರಿಂಗ್ ಇರೋದ್ರಿಂದ ಒಂದು ಪ್ರಿಫಿಕ್ಸ್ ಯೂಸ್ ಮಾಡ್ತೀವಿ ನಾವು, ಏನಪ್ಪ ಅದು, ಸೈಕ್ಲೋಹೆಕ್ಸನಾಲ್ ಅಂತ ಬರಿತೀವಿ, ಹೌದಲ್ವಾ. ಅದರಿಂದ ಸೈಕ್ಲಿಕ್ ಆಲ್ಕೋಹಾಲ್ಗೆ ಪ್ರಿಫಿಕ್ಸ್ ಯೂಸ್ ಮಾಡೋ ವರ್ಡ್ ಯಾವುದ್ರಪ್ಪ, ಸೈಕ್ಲೋ. 1 ಸರಿನಾ. ದ ಸಿಂಪ್ಲೆಸ್ಟ್ ಹೈಡ್ರಾಕ್ಸಿ ಡೆರಿವೇಟಿವ್ ಆಫ್ ಬೆನ್ಸಿನ್, ನೋಡಿ ಇಲ್ಲಿ ಸಿಂಪ್ಲೆಸ್ಟ್ ಹೈಡ್ರಾಕ್ಸಿ ಡೆರಿವೇಟಿವ್ ಆಫ್ ಆಲ್ಕೇನ್ ಏನಂತ ಕರಿತೀವಿ, ಆಲ್ಕೋಹಾಲ್ ಅಂತ. ಸಿಂಪ್ಲೆಸ್ಟ್ ಹೈಡ್ರಾಕ್ಸಿ ಡೆರಿವೇಟಿವ್ ಆಫ್ ಬೆನ್ಸಿನ್ ಅಂತ ಹೇಳ್ತಾರೆ. ಅಂದರೆ ಬೆನ್ಸಿನಲ್ಲಿ ಒಂದು Hನ ತೆಗೆದು ಒಂದು OHನ ಅಟ್ಯಾಚ್ ಮಾಡಬೇಕು. ಈಗ ಬೆನ್ಸಿನ್ ಹೀಗಿದೆ ಅಂತ ಅಂದ್ಕೊಳ್ಳೋಣ, ಇಲ್ಲಿ H ಇರುತ್ತಲ್ಲಪ್ಪ, ಪ್ರತಿ ಕಾರ್ಬನ್ಸಲ್ಲೂ ಒಂದೊಂದು H ಇರುತ್ತೆ, ಇಲ್ಲೊಂದು H ಇರುತ್ತೆ. ಆ Hನ ರಿಮೂವ್ ಮಾಡಿ OHನ ಹಾಕಿದ್ರೆ ಏನಾಗುತ್ತದು, ಫಿನಾಲ್ ಆಗುತ್ತೆ ಅಲ್ವಾ. ಅದರಿಂದ ಸೆಕೆಂಡ್ ಒನ್ಗೆ ಫಿನಾಲ್ ಇಸ್ ದ ಆನ್ಸರು. ನಂಬರ್ ಆಫ್ OH ಗ್ರೂಪ್ ಪ್ರೆಸೆಂಟ್ ಇನ್ ದ 1,4 ಬೆನ್ಝೀನ್ ಡೈಆಲ್. ಸೊ ಕ್ವಶನಲ್ಲೇ ಆನ್ಸರ್ ಇದೆ ನಿಮಗೆ, ಡೈಆಲ್, ಡೈ ಅಂದರೆ 2, OL ಅಂದರೆ ಆಲ್ಕೋಹಾಲು, 2 OH ಗ್ರೂಪ್ ಇರುತ್ತೆ, ಸಿಂಪಲ್ ಅಲ್ವಾ. ಸೊ 3rd one. ಇನ್ ಆಲ್ಕೋಹಾಲ್ ದ ಆಕ್ಸಿಜನ್ ಆಫ್ ದ OH ಗ್ರೂಪ್ ಈಸ್ ಅಟ್ಯಾಚ್ ಟು ಕಾರ್ಬನ್ ಬೈ, ಯಾವ ಬಾಂಡಿಂದ ಅಟ್ಯಾಚ್ ಆಗಿರುತ್ತೆ. ಈಗ ಆಲ್ಕೋಹಾಲ್ಗೆ ಫಾರ್ ಎಕ್ಸಾಂಪಲ್ CH3OH ಅಂತಲೇ ಬರೆಯೋದಾದರೆ ನಾವು, ಸರಿ ಏನ್ರಪ್ಪ. ಈ O ಮತ್ತು C ಮಧ್ಯ, ಇವರಿಬ್ಬರ ಮಧ್ಯ ಯಾವ ಬಾಂಡ್ ಇದೆ, ಯಾವ ಬಾಂಡ್ ಇದು, ಸಿಂಗಲ್ ಬಾಂಡ್ ತಾನೆ. ಸಿಂಗಲ್ ಬಾಂಡ್ ಇರೋದು ಸಿಗ್ಮಾ ಬಾಂಡ್. ಸೊ ಅದರಿಂದ ಆನ್ಸರು 4 ಆಗುತ್ತೆ. 4th ಒನ್ಗೆ ಸಿಗ್ಮಾ ಆಗುತ್ತೆ, ಓಕೆನಾ. ಇನ್ನು ದ ಬಾಂಡ್ ಆ್ಯಂಗಲ್ ಇನ್ ಆಲ್ಕೋಹಾಲ್ ಸ್ಲೈಟ್ಲಿ, ಇದು ಕೂಡ MCQನಲ್ಲಿ ಫಸ್ಟ್ ಕ್ವಶನ್ನೇ ಬಂದಿತ್ತು. ಆಲ್ಕೋಹಾಲಲ್ಲಿ ಬಾಂಡ್ ಆ್ಯಂಗಲ್ 109 ಡಿಗ್ರಿ 28 ಮಿನಿಟ್ ಇರಬೇಕು, ಆದರೆ ಅಷ್ಟಿರಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇರ್ತದೆ ಡ್ಯೂ ಟು ಲೋನ್ ಪೇರ್ ರಿಪಲ್ಷನ್ ಅಂತ ಹೇಳಿದೆ, ಹೌದಲ್ವಾ. ಸೊ ಅದರಿಂದ ಸ್ಲೈಟ್ಲಿ ಲೆಸ್ಸರ್ ದ್ಯಾನ್ ಅಂತ. ಸೊ 5th ಒನ್ನಿಗೆ ಆನ್ಸರು ಲೆಸ್ ದ್ಯಾನ್ ಅಂತ ಬರೀಬೇಕು. ಅರ್ಥ ಆಗಿದೆಯಾ. ಸೊ ಸೆಟ್ 3ಗೆ ಹೋಗೋಣ. ನೆಕ್ಸ್ಟು ಸೆಟ್ 3, ಅದರಲ್ಲಿ ಫಸ್ಟ್ ಕ್ವಶನ್ನು, ಆಲ್ಕಿನ್ ರಿಯಾಕ್ಟ್ ವಿತ್ ವಾಟರ್ ಇನ್ ಪ್ರೆಸೆನ್ಸ್ ಆಫ್ ಆ್ಯಸಿಡ್ ಕೆಟಲಿಸ್ಟ್ ಟು ಫಾರ್ಮ್. ಇದು ಕೂಡ MCQನಲ್ಲಿ ಬಂದಿತ್ತು. ಈಗ ಯಾವುದೋ ಒಂದು ಆಲ್ಕಿನ್ ತೊಗೊಳ್ಳೋಣ, ಪ್ರೋಪೀನ್ ಅಂತೇನೇ ತೊಗೊಳ್ಳೋಣ, ಇದಕ್ಕೆ ವಾಟರ್ ಹಾಕ್ತಾರೆ ಇನ್ ಪ್ರೆಸೆನ್ಸ್ ಆಫ್ ಆ್ಯಸಿಡ್. ಅವಾಗೇನಾಗುತ್ತೆ, ವಾಟರ್ ಸ್ಪ್ಲಿಟ್ ಆದರೆ H+ ಬರುತ್ತೆ, OH- ಬರುತ್ತೆ. ಸೊ ಮಾರ್ಕೋನಿಕಾಫ್ ರೂಲ್ ಫಾಲೋ ಮಾಡ್ತೀವಿ. ಮಾರ್ಕೋನಿಕಾಫ್ ರೂಲ್ ಪ್ರಕಾರ ಪಾಸಿಟಿವ್ ಪಾರ್ಟ್ನ ಜಾಸ್ತಿ ಹೈಡ್ರೋಜನ್ಗೆ ಕೊಡ್ತೀವಿ, ನೆಗೆಟಿವ್ ಪಾರ್ಟ್ನ ಕಡಿಮೆ ಹೈಡ್ರೋಜನ್ಗೆ ಕೊಡ್ತೀವಿ. ಆವಾಗ ನಮಗೆ ಸೆಕೆಂಡ್ ಪ್ಲೇಸಲ್ಲಿ ಆಲ್ಕೋಹಾಲ್ ಬರುತ್ತೆ, ಹೌದಲ್ವಾ. ಸೊ ಇದು ಎಂಥ ಆಲ್ಕೋಹಾಲು, ಸೆಕೆಂಡರಿ ಆಲ್ಕೋಹಾಲ್. ಸೆಕೆಂಡರಿ ಆಲ್ಕೋಹಾಲ್ ಅಂತ ಎಲ್ಲಿದೆಯಪ್ಪ ಆನ್ಸರು, ಸೆಕೆಂಡರಿ, ಎಸ್ ಇಲ್ಲಿದೆ, ಎಸ್ ಸೆಕೆಂಡರಿ ಫಸ್ಟ್. ಇನ್ನು ಆಲ್ಡಿಹೈಡ್ಸ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಇನ್ ಫೈನಲಿ ಡಿವೈಡ್ ಸ್ಟೇಟ್, ಅಂದರೆ ಆಲ್ಡಿಹೈಡನ್ನು ರಿಡಕ್ಷನ್ ಮಾಡಿದ್ರೆ, ಪೆಲೇಡಿಯಮ್ ಯೂಸ್ ಮಾಡಿ ರಿಡಕ್ಷನ್ ಮಾಡಿದ್ರೆ ಏನು ಬರುತ್ತೆ, CHO ಇರೋದು, R ಹಾಗೆ ಇರುತ್ತೆ, CHO ಇರೋದು ಏನಾಗುತ್ತೆ, CH2
OH ಆಗುತ್ತೆ. ಅಂದರೆ ಇದು ಎಂಥ ಆಲ್ಕೋಹಾಲು? ಪ್ರೈಮರಿ ಆಲ್ಕೋಹಾಲ್ ಅಲ್ವೇನ್ರಪ್ಪ. ಹೆಂಗೆ ಗೊತ್ತಾಗುತ್ತೆ ಪ್ರೈಮರಿ ಆಲ್ಕೋಹಾಲ್ ಅಂತ? OH ಅಟ್ಯಾಚ್ ಆಗಿರೋ ಕಾರ್ಬನಲ್ಲಿ ಎಷ್ಟು ಹೈಡ್ರೋಜನ್ ಇದೆ ನೋಡಿ? ಟೂ ಹೈಡ್ರೋಜನ್ ಇದೆ. ಪ್ರೈಮರಿ 1 ಹೈಡ್ರೋಜನ್ ಇದ್ದರೆ, ಸೆಕೆಂಡರಿ ನೋ ಹೈಡ್ರೋಜನ್, ಟರ್ಷರಿ. ಈಗ ಇದು ಪ್ರೈಮರಿ ಅಂತ ಹೇಳ್ಬೋದಾ? ಆದ್ದರಿಂದ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಯಾವುದಾಗುತ್ತೆ? ಪ್ರೈಮರಿ, ಸೆಕೆಂಡ್ ಒನ್. ಓಕೆ. ಥರ್ಡ್ ಕ್ವಶನ್ನು, ಕೀಟೋನ್ ರಿಯಾಕ್ಟ್ಸ್. ಅದೇ ಥರ ಈಗ ಆಲ್ಡಿಹೈಡ್ನ ಹೇಗೆ ರಿಡಕ್ಷನ್ ಮಾಡೋದು, ಕೀಟೋನ್ನ ಕೂಡ ರಿಡಕ್ಷನ್ ಮಾಡ್ಬೋದು. ಯಾವುದನ್ನು ಯೂಸ್ ಮಾಡಿಕೊಂಡು? ಸೋಡಿಯಂ ಬೋರೋಹೈಡ್ರೈಡ್. ರಿಡಕ್ಷನ್ ಮಾಡಿದಾಗ ಎಂಥ ಆಲ್ಕೋಹಾಲ್ ಬರುತ್ತೆ ನೋಡಿ? ಈ ಪೋರ್ಷನ್ ಮಾತ್ರ ಕನ್ವರ್ಟ್ ಆಗುತ್ತೆ, ಆ ಕಡೆ ಇರೋ ಪೋರ್ಷನ್ ಹಾಗಿರುತ್ತೆ. RCR ಬರೋಣ. ಮಿಡಲ್ CO ಪೋರ್ಷನ್ ಏನಾಗುತ್ತೆ? CHOH ಆಗ್ತದೆ. ಇದು ಎಂಥ ಆಲ್ಕೋಹಾಲು? ಸೆಕೆಂಡರಿ ಆಲ್ಕೋಹಾಲ್. ಸೊ ಅದರಿಂದ ಕೀಟೋನ್ಸ್ನ ನೀವು ರಿಡಕ್ಷನ್ ಮಾಡೋದ್ರಿಂದ ಸೆಕೆಂಡರಿ, ಆಲ್ಡಿಹೈಡ್ನ ರಿಡಕ್ಷನ್ ಮಾಡೋದ್ರಿಂದ ಪ್ರೈಮರಿ ಬರ್ತದೆ, ಕೀಟೋನ ರಿಡಕ್ಷನ್ ಮಾಡೋದ್ರಿಂದ ಸೆಕೆಂಡರಿ ಆಲ್ಕೋಹಾಲ್ ಬರ್ತದೆ. ಸೊ ಥರ್ಡ್ ಕ್ವಶನ್ಗೂ ಕೂಡ ನಿಮಗೆ ಆನ್ಸರು ಸೆಕೆಂಡರಿನೇ ಬರಬೇಕು ನೋಡಿ. ಕೆಲವು ಸಲ ನಿಮಗೆ ಏನು ಗಾಬರಿ ಮಾಡ್ಕೋತೀರಾ ಅಂದರೆ, ಅದಂಗೆ ಒಂದೇ ಆನ್ಸರು ಎರಡೆರಡು ಕ್ವಶನ್ಗೆ ಆಗುತ್ತೆ, ಆಗ್ಬೋದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ. ಸೊ ಸೆಕೆಂಡರಿ ಆಲ್ಕೋಹಾಲ್ಸ್ ಆಗುತ್ತೆ. ನೆಕ್ಸ್ಟು, ಡ್ಯಾಶ್ ಇಸ್ ದ ಕಾಮನ್ ನೇಮ್ ಆಫ್ 2-methyl-propane ಟುವಾಲ್. ಇದು ಅಷ್ಟೇ ತುಂಬ ಕಡೆ ರಿಪೀಟ್ ಆಯ್ತಲ್ವೇನ್ರು? MCQನಲ್ಲಿ ಮಾಡಿದ್ದೀನಿ, ಫಸ್ಟ್ ಚಾಪ್ಟರ್ MCQನಲ್ಲೂ ಬಂದಿತ್ತು 2-methyl-2-propanol. ಓಕೆ, ಇನ್ನೊಂದ್ಸಲ ನೋಡ್ಕೊಳ್ಳಿ. ಪ್ರೋಪ್ ಅಂದರೆ ಎಷ್ಟು ಕಾರ್ಬನ್ ಆಟಮ್ ಅಪ್ಪ? 3 ಹಿಂಗೆ ಬರೀಬೋದಾ? 1 2 3. 2 methyl ಅಂದರೆ ಸೆಕೆಂಡ್ ಪ್ಲೇಸಲ್ಲಿ ಒಂದು ಮೀಥಲ್ ಹಾಕುವ. 2 ಆಲ್ ಅಂತಂದರೆ ಸೆಕೆಂಡ್ ಕಾರ್ಬನ್ಗೆ OH ಹಾಕೋಣ. ಆವಾಗ ಈ ಕಾರ್ಬನ್ ಇದೆಯಲ್ಲ, OH ಅಟ್ಯಾಚ್ ಆಗಿರುವಂಥ ಕಾರ್ಬನ್ ಸುತ್ತ ಎಷ್ಟು ಕಾರ್ಬನ್ ಇದೆ ನೋಡಿ? 3 ಕಾರ್ಬನ್ ಇದೆ. ಸೊ ಅದರಿಂದ ಇದು ಟರ್ಷರಿ ಆಗುತ್ತೆ. ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಇಲ್ಲಿದೆ. ಇದು ಫೋರ್ತ್ಗೆ ಆನ್ಸರ್ ಆಗುತ್ತೆ. ಡ್ಯಾಶ್ ಈಸ್ ಒಬ್ಟೈನ್ಡ್ ಬೈ ಅಸಿಡಿಫಿಕೇಶನ್ ಆಫ್ ಸೋಡಿಯಂ ಫಿನಾಕ್ಸೈಡ್. ಅಲ್ಲ ಆನ್ಸರ್ ಸಿಕ್ಬಿಡುತ್ತೆ ಅಲ್ವಾ? ಈಸಿ ಇದೆ. ಸೋಡಿಯಂ ಫಿನಾಕ್ಸೈಡ್ಗೆ ವಾಟರ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಲ್ವಾ? ಸೋಡಿಯಂ ಫಿನಾಕ್ಸೈಡ್ ಅಂದರೆ ಏನಪ್ಪ? ONA. ಸೊ ಇದಕ್ಕೆ ಅಸಿಡಿಫಿಕೇಶನ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? OH ಬರುತ್ತೆ. ಭಾಳ ಈಸಿ. ಅಂದರೆ H+ ಆ್ಯಡ್ ಮಾಡಿದ್ರೆ OH ಬರುತ್ತೆ, ಅಂದರೆ ಫಿನಾಲ್ ಬರುತ್ತೆ. ಅದರಿಂದ ಫಿಫ್ತ್ ಕ್ವಶನ್ಗೆ ಆನ್ಸರು ಫಿನಾಲ್. ಓಕೆ, ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೆಟ್ 4ಗೆ ಹೋಗೋಣ. ಫಸ್ಟ್ ಕ್ವಶನ್ ಏನಿದೆ? ವೆನ್ ಬೆನ್ಸಿನ್ ಈಸ್ ಸಲ್ಫೋನೇಟೆಡ್ ವಿತ್ ಡ್ಯಾಶ್ ಗಿವ್ಸ್ ಬೆನ್ಸಿನ್ ಸಲ್ಫೋನಿಕ್ ಆ್ಯಸಿಡ್. ಇದು ಕೂಡ MCQನಲ್ಲಿ ಬಂದಿತ್ತು. ಬೆನ್ಸಿನ್ಗೆ ನೀವು ಓಲಿಯಂ ಆ್ಯಡ್ ಮಾಡೋದ್ರಿಂದ ಬೆನ್ಸಿನ್ ಸಲ್ಫೋನಿಕ್ ಆ್ಯಸಿಡ್ ಬರುತ್ತೆ. ಇದು ಫಸ್ಟ್ ಕ್ವಶನ್ಗೆ ಆನ್ಸರ್ ಆಗುತ್ತೆ. ಮತ್ತು ಬೆನ್ಸಿನ್ ಸಲ್ಫೋನಿಕ್ ಆ್ಯಸಿಡ್ಗೆ ನೀವು H+ ಅಥವಾ OH- ಆ್ಯಡ್ ಮಾಡೋದ್ರಿಂದ ಏನು ಬರುತ್ತೆ? ಫಿನಾಲ್. ಇಟ್ ಇಸ್ ಅ ಪ್ರಿಪ್ರೇಷನ್ ಆಫ್ ಫಿನಾಲಲ್ಲಿ ಇತ್ತು ಅಲ್ವಾ? ನೆಕ್ಸ್ಟ್ ಕ್ವಶನ್ ನೋಡಿ. ಎ ಡಯಾಸೋನಿಯಂ ಸಾಲ್ಟ್ ಈಸ್ ಫಾರ್ಮ್ ಬೈ ಟ್ರೀಟಿಂಗ್ ಆರೋಮ್ಯಾಟಿಕ್ ಅಮೈನ್ ವಿತ್. ಅಂದರೆ ಡಯೋಸೋನಿಯಂ ಸಾಲ್ಟ್ ಬರಬೇಕು ಅಂದರೆ ಆರೋಮ್ಯಾಟಿಕ್ ಅಮೈನನ್ನು ಯಾರ ಜೊತೆ ಟ್ರೀಟ್ ಮಾಡಬೇಕು? ಯಾವುದು? ನೈಟ್ರಸ್ ಆ್ಯಸಿಡ್ ಅಲ್ವಾ? ನೆನಪಿದೆಯಾ ರಿಯಾಕ್ಷನ್ನು? ನೆನಪಾಗಿಲ್ಲ ಅಂದರೆ ನೋಡ್ಕೊಳ್ಳಿ. ಅನಿಲಿನ್ ಈ ಥರ ಇರುತ್ತೆ ಹೌದಲ್ವ? ಇದಕ್ಕೆ HNO2 ಹಾಕ್ತೀರಾ, ನೈಟ್ರಸ್ ಆ್ಯಸಿಡು, HNO2. ನೈಟ್ರಸ್ ಆ್ಯಸಿಡು ನಾವು ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೀವಿ? NaNO2 + HCl ಫಸ್ಟು ಮಿಕ್ಸ್ ಮಾಡ್ತೀವಿ. ಇವ್ರನ್ನ ಮಿಕ್ಸ್ ಮಾಡೋದ್ರಿಂದ HNO2 ಬಂದಿರುತ್ತೆ. ಅದಕ್ಕೆ ಅನಿಲಿನ ಆ್ಯಡ್ ಮಾಡಿದಾಗ ನಿಮಗೆ ಬೆನ್ಸಿನ್ ರಿಂಗ್ ಮೇಲೆ ಏನು ಬರುತ್ತಪ್ಪ? N2Cl ಬರುತ್ತೆ. ಇದನ್ನೇ ನಾವು ಬೆನ್ಸಿನ್ ಡಯೋಸೋನಿಯಂ ಕ್ಲೋರೈಡ್ ಅಂಥೇಳಿ ಕರೆಯೋದು. ಅವ್ರು ಅದನ್ನೇ ಕೇಳ್ತಾ ಇದ್ದಾರೆ. ಡಯಾಸೋನಿಯಂ ಸಾಲ್ಟ್ ಈಸ್ ಫಾರ್ಮ್ ಬೈ ಟ್ರೀಟಿಂಗ್ ಆರೋಮ್ಯಾಟಿಕ್ ಪ್ರೈಮರಿ ಅಂದರೆ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ನ ಯಾವುದ್ರ ಜೊತೆಗೆ ಟ್ರೀಟ್ ಮಾಡೋದ್ರಿಂದ ನಿಮಗೆ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್ ಬರ್ತದೆ. ಯಾವುದರಿಂದ? ನೈಟ್ರಸ್ ಆ್ಯಸಿಡಿಂದ ಬರ್ತದೆ. ಓಕೆನಪ್ಪ? ಥರ್ಡ್ ಕ್ವಶನ್ ನೋಡೋಣ. ಸೊ ಏನಂತಿದೆ ಥರ್ಡ್ ಕ್ವಶನ್ನು? ಡ್ಯಾಶ್ ಈಸ್ ಪ್ರೊಡ್ಯೂಸ್ಡ್ ವೆನ್ ಐಸೋಪ್ರೋಪಲ್ ಬೆನ್ಝೀನ್ ಈಸ್ ಆಕ್ಸಿಡೈಸ್ಡ್ ಇನ್ ಪ್ರೆಸೆನ್ಸ್ ಆಫ್ ಏರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಐಸೋಪ್ರೋಪಲ್ ಬೆನ್ಝಿನ್ನ ಈಸ್ ಆಕ್ಸಿಡೈಸ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಅಲ್ವಪ್ಪ? ಒಂದು ನಿಮಿಷ, ಇದು ಯಾವ ರಿಯಾಕ್ಷನ್? ಇದು ಕ್ಯುಮಿನ್ ಪ್ರೋಸೆಸ್ ಅಲ್ವಪ್ಪ? ಐಸೋಪ್ರೋಪಲ್ ಬೆನ್ಝಿನ್ ಬರೋದು ಯಾವುದಲ್ಲ ನಿಮಗೆ? ಕ್ಯುಮಿನ್ ಪ್ರೋಸೆಸಲ್ಲಿ. ಹೇಗಿರುತ್ತದೆ ಐಸೋಪ್ರೋಪಲ್ ಬೆನ್ಝಿನಿಂಗ್ ಬರೀಬೋದಾ? CH3 ಇದು ಐಸೋಪ್ರೋಪಲ್ ಬೆನ್ಝಿನ್ನು. ಇದನ್ನು ನೀವೇನು ಮಾಡಬೇಕಂತೆ? ಆಕ್ಸಿಡೈಸ್ ಮಾಡಿದಾಗ O2 ಹಾಕಿದಾಗ ಏನು ಬರುತ್ತೆ ನಿಮಗೆ? ಬೆನ್ಝಿನ್ನು. O2 ಇದೆಯಲ್ಲ, ದಿಸ್ O2 ವಿಲ್ ಆ್ಯಡ್ ಬಿಟ್ವೀನ್ ದ C ಆ್ಯಂಡ್ H. C ಮತ್ತು H ಮಧ್ಯೆ ಆ್ಯಡ್ ಆಗುತ್ತೆ. ಅವಾಗ ಏನಾಗುತ್ತೆ? COOH ಆಗುತ್ತೆ. ಇವೆರಡು CH3 ಹಾಗೇ ಇರುತ್ತೆ. ಇಲ್ಲೊಂದು CH3 ಬರೆಯೋಣ, ಅಥವಾ ಟ್ವೈಸ್ ಅಂತನಾದರೂ ಬರೀರಿ. ಸೊ ಇದನ್ನೇನಂತ ಕರಿತೀವಿ ನಾವು? ಕ್ಯುಮಿನ್ ಹೈಡ್ರೋಪರಾಕ್ಸೈಡ್ ಅಂಥೇಳಿ ಕರಿತೀವಿ. ಎಷ್ಟನೇ ಕ್ವಶನ್ ರೋ ಇದು? ಥರ್ಡ್ ಒನ್.
ಅರ್ಥ ಆಯ್ತಪ್ಪ. ಈ ಕ್ಯೂಮಿನ್ ಹೈಡ್ರೋ ಪರಾಕ್ಸೈಡ್ನ ಫರ್ದರ್ ಹೈಡ್ರೋಲಿಸಿಸ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಫಿನಾಲ್ ಬರುತ್ತೆ. ಇಟ್ ಇಸ್ ಅ ಮೆಥಡ್ ಟು ಪ್ರಿಪೇರ್ ಫಿನಾಲ್ ಫ್ರಮ್ ಕ್ಯೂಮಿನ್ ಪ್ರೋಸೆಸ್. ಓಕೆನಾ. ಫೋರ್ತ್ ಒಂದು ಡ್ಯಾಶ್ ಆರ್ ಹೈಡ್ರೋಲೈಸ್ ಟು ಫಿನಾಲ್ ಬೈ ವಾರ್ಮಿಂಗ್ ವಿತ್ ವಾಟರ್ ಆರ್ ಟ್ರೀಟಿಂಗ್ ವಿತ್ ದ ಡೈಲ್ಯೂಟ್ ಆಸಿಡ್ಸ್. ಅಂದರೆ ಯಾವ ಕಾಂಪೌಂಡ್ನ ನೀವು ಅಥವಾ ಯಾವ ಕಾಂಪೌಂಡ್ಗೆ ವಾಟರ್ ಆ್ಯಡ್ ಮಾಡೋದ್ರಿಂದ ಫಿನಾಲ್ ಬರುತ್ತೆ. ಈಗ ತಾನೇ ಹೇಳಿದೆ ಬೆನ್ಸಿನ್ ಡಯಾಸೋನಿಯಂ ಕ್ಲೋರೈಡ್. ಜಸ್ಟ್ ಇದಕ್ಕೆ ವಾಟರ್ ಹಾಕಿದ್ರೆ ನಿಮಗೆ ಫಿನಾಲ್ ಬರುತ್ತೆ. ಫೋರ್ತ್ ಒನ್. ಇನ್ನು ಫಿಫ್ತ್ ಒನ್, ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಫಿನಾಲ್ ಫ್ರಮ್ ಕ್ಯೂಮಿನ್ ಡ್ಯಾಶ್ ಎ ಬೈ ಪ್ರಾಡಕ್ಟ್. ಅಂದರೆ ಫಿನಾಲಿನ ಕ್ಯೂಮಿನಿಂದ ಪ್ರಿಪೇರ್ ಮಾಡಬೇಕಾದ್ರೆ ಬರುವಂಥ ಬೈ ಪ್ರಾಡಕ್ಟ್ ಯಾವುದು? ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲಿ ನಾವೇನು ಬರೆದಿದ್ವಿ, COOH ಅಲ್ವಾ, 2 CH3 ಹಾಗೆ ಇತ್ತು ಅಂತ ಹೇಳಿದೆ ಅಲ್ವಾ. ಫಿನಾಲ್ ಬರಬೇಕು ಅಂದರೆ ಏನಾಗಿರಬೇಕು, ನಿಮಗೆ ರಿಂಗ್ ಮೇಲೆ OH ಬೇಕು. ಸೊ OH ಬಿಟ್ಟು ಉಳಿದಿದ್ದನ್ನ ತೆಗ್ಬೇಡ. OH ಬಿಟ್ಟು ಉಳಿದಿದ್ದನ್ನ ನಾವು ರಿಮೂವ್ ಮಾಡಿದ್ರೆ ಏನು ಸಿಗುತ್ತೆ, ಅಸಿಟೋನ್ ಬರ್ತದೆ. ಸೊ ಬೈ ಪ್ರಾಡಕ್ಟ್ ಯಾವುದು ನಿಮಗೆ? ಫಿಫ್ತ್ ಒನ್ಗೆ ಅಸಿಟೋನ್. ಅಸಿಟೋನ್ ಎಲ್ಲಿದೆಯಪ್ಪ? ಇಲ್ಲಿದೆ ಫಿಫ್ತ್ ಒನ್, ಅಸಿಟೋನ್. ಓಕೆ, ಸೆಟ್ 5 ನೋಡೋಣ. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ ಇನ್ಕ್ರೀಸ್ ವಿತ್ ಅಲ್ವಾ, ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸ್ ಆದರೆ ಬಾಯ್ಲಿಂಗ್ ಪಾಯಿಂಟು ಕೂಡ ಇನ್ಕ್ರೀಸ್ ಆಗುತ್ತೆ. ಹೇಳಿದ್ದೀನಲ್ವಾ, ಬಾಯ್ಲಿಂಗ್ ಪಾಯಿಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲಾರ್ ಮಾಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬ್ರಾಂಚಿಂಗ್. ಮರಿಬೇಡಿ. ದ ಬಾಂಡ್ ಬಿಟ್ವೀನ್ ದ OH ಇಸ್ ಬ್ರೋಕನ್ ವೆನ್ ಆಲ್ಕೋಹಾಲ್ ರಿಯಾಕ್ಟ್ಸ್ ವಿತ್. ಅಂದರೆ OH ಬಾಂಡ್ ಯಾವಾಗ ಕಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನ್ಯೂಕ್ಲಿಯೋಫೈಲ್ ಜೊತೆಗೆ ರಿಯಾಕ್ಟ್ ಆದಾಗ, ನ್ಯೂಕ್ಲಿಯೋಫೈಲ್ ಜೊತೆ ರಿಯಾಕ್ಟ್ ಆದಾಗ OH ಬಾಂಡ್ ಏನಾಗುತ್ತೆ, ನಿಮಗೆ ಕಟ್ ಆಗುತ್ತೆ. ಅದರಿಂದ ಸೆಕೆಂಡ್ ಕ್ವಶನ್ಗೆ ಆನ್ಸರು 2. ದ OH ಗ್ರೂಪ್ ಇನ್ ಆಲ್ಕೋಹಾಲ್ ಆ್ಯಂಡ್ ಫಿನಾಲ್ಸ್ ಇನ್ವಾಲ್ಡ್ ಇನ್. ಅಂದರೆ ಆಲ್ಕೋಹಾಲ್ ಮತ್ತು ಫಿನಾಲ್ಸಲ್ಲಿ ಯಾವ ಥರ ಹೈಡ್ರೋಜನ್ ಬಾಂಡ್ ಆಗುತ್ತೆ? ಇಂಟರ್ ಅಂತ, ಇಂಟರ್ ಅಲ್ವಾ, ಇಂಟರ್ ಆಗುತ್ತೆ. ಇದು ಎಷ್ಟನೇದು? ಥರ್ಡ್ ಒನ್. ಇಂಟರ್ ಡಿಫ್ರೆನ್ಸ್ ಗೊತ್ತಿದೆ ಅಲ್ವಪ್ಪ. ಫಾರ್ ಎಕ್ಸಾಂಪಲ್ ನೋಡಿ, ROH ಇನ್ನೊಂದು OHR ಹೀಗೆ ಬರ್ಕೋತೀನಿ. ಅವಾಗ ಏನಾಗ್ತದೆ, ಹೈಡ್ರೋಜನ್ ಬಾಂಡು EH ಮತ್ತು O ಮಧ್ಯೆ ಆಗುತ್ತಲ್ವಾ. ಇದನ್ನು ಇಂಟರ್ ಅಂತ ಕರಿತೀವಿ. ಯಾಕಂದರೆ ಇಂಟರ್ ಅಂದ್ರೇನು, ವಿತಿನ್ ದ ಬಿಟ್ವೀನ್ 2 ಮಾಲಿಕ್ಯೂಲ್ಸ್ ಆಗ್ತಾ ಇದೆ. ಇದು ಒಂದು ಮಾಲಿಕ್ಯೂಲು, ಇದು ಒಂದು ಮಾಲಿಕ್ಯೂಲ್, ಬಿಟ್ವೀನ್ 2 ಮಾಲಿಕ್ಯೂಲ್ಸ್ ಆಗ್ತಾ ಇದೆ. ಇದನ್ನು ಇಂಟರ್ ಅಂತ ಕರಿತೀವಿ. ಕೆಲವು ಸಲ ಇಂಟ್ರಾ ಅಂತ ಬರುತ್ತೆ, ವಿತಿನ್ ದ ಮಾಲಿಕ್ಯೂಲ್ ಆಗುತ್ತೆ. ಅದು ಮುಂದೆ ನಾ ಹೇಳ್ತೀನಿ. ಓಕೆನಾ. ನೆಕ್ಸ್ಟ್ ಕ್ವಶನ್ನು ಇದಾಯ್ತಲ್ವ. ಫೋರ್ತ್ ಒನ್, ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್ ರಿಯಾಕ್ಟ್ ವಿತ್ ಆಕ್ಟಿವ್ ಮೆಟಲ್ಸ್ ಸೋಡಿಯಂ ಆರ್ ಪೊಟ್ಯಾಷಿಯಮ್ ವಿಲ್ ಕರೆಸ್ಪಾಂಡಿಂಗ್ ಆಲ್ಕಾಕ್ಸೈಡ್ ಬರ್ತದೆ. ಫೋರ್ತ್ ಒನ್ ಹೇಗೆ ನೋಡಿ, ಒಂದು ಆಲ್ಕೋಹಾಲ್ ಇದೆ, ಇದಕ್ಕೆ ಸೋಡಿಯಂ ಹಾಕಿದ್ರಿ ಅಂತ ಅಂದ್ಕೊಳ್ಳಿ. ಏನಾಗುತ್ತೆ, ಈ ಸೋಡಿಯಮ್ಮು ಈ Hನ ರೀಪ್ಲೇಸ್ ಮಾಡಿಬಿಟ್ಟು ಆ ಜಾಗದಲ್ಲೂ ಕೂತ್ಕೊಳ್ಳುತ್ತೆ. RONA. ಆ H ಏನಾಗುತ್ತೆ, ಹೈಡ್ರೋಜನ್ ಗ್ಯಾಸ್ ಆಗಿ ಲಿಬ್ರೇಟ್ ಆಗುತ್ತೆ. ಹೌದಲ್ವಾ. ಈ RONA ನಾವೇನು ಆಲ್ಕಾಕ್ಸೈಡ್ ಅಂತ ಹೇಳಿ ಕರಿತೀವಿ. ಅದರಿಂದ ಈ ಕ್ವಶನ್ಗೆ ಆನ್ಸರು 4 ಆಯಿತು. ಕ್ಲಿಯರ್. ನೆಕ್ಸ್ಟ್ ಫಿಫ್ತ್ ಒನ್ ನೋಡ್ರು. ಇನ್ ಆಲ್ಕೋಹಾಲ್ ದ ಬಾಯ್ಲಿಂಗ್ ಪಾಯಿಂಟ್. ಈಗ ಸ್ವಲ್ಪ ಹೊತ್ತು ಮುಂಚೆ ಹೇಳಿದೆ ಫಸ್ಟ್ ಕ್ವಶನಲ್ಲೇ, ಬ್ರಾಂಚಿಂಗ್ ಇನ್ಕ್ರೀಸ್ ಆದರೆ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ಫಿಫ್ತ್ ಒನ್ ಡಿಕ್ರೀಸ್. ಕ್ಲಿಯರ್. ಲಾಸ್ಟ್ ಸೆಟ್ಗೆ ಹೋಗೋಣ. ಆಲ್ಕೋಹಾಲ್ಸ್ ಆರ್ ಡ್ಯಾಶ್ ಆಸಿಡ್ಸ್ ದ್ಯಾನ್ ವಾಟರ್. ಅಂದರೆ ಆಲ್ಕೋಹಾಲ್ ಮತ್ತು ವಾಟರ್ ಮಧ್ಯೆ ಯಾರು ಮೋರ್ ಅಸಿಡಿಕ್ಕು? ವಾಟರ್ ತಾನೆ. ವಾಟರ್ ಈಸ್ ಮೋರ್ ಅಸಿಡಿಕ್, ಆಲ್ಕೋಹಾಲ್ ಲೀಸ್ಟ್ ಅಸಿಡಿಕ್ಕು. ಅದರಿಂದ ವೀಕರ್ ಅಂತಿದೆ, ಅದನ್ನು ಬರೀಬೋದು. ಆಲ್ಕೋಹಾಲು ವಾಟರ್ಗಿಂತ ವೀಕ್ ಆಸಿಡ್. The reaction of phenol with aqueous sodium hydroxide indicates that phenols are stronger dash than alcohols and phenols ಏನಾಗುತ್ತೆ ಅಂದರೆ ಸ್ಟ್ರಾಂಗರ್ ಆ್ಯಸಿಡ್ ಆಗಿರುತ್ತೆ. ಆಲ್ಕೋಹಾಲ್ ಮತ್ತು ವಾಟರ್ಗಿಂತ ಸ್ಟ್ರಾಂಗ್ ಆ್ಯಸಿಡ್ ಆಗಿರುತ್ತೆ. ಅದರಿಂದ ಇಲ್ಲಿ ಏನಿರುತ್ತೆ, ಸ್ಟ್ರಾಂಗ್ ಅಂತ ಇಲ್ಲಿದೆ, ಸ್ಟ್ರಾಂಗ್ ಆ್ಯಸಿಡ್. ಸೊ ನೀವು ಫಿನಾಲು, ಓಕೆನಾ, ವಾಟರು ಮತ್ತು ಆಲ್ಕೋಹಾಲ್ ಮಧ್ಯೆ ಕಂಪೇರ್ ಮಾಡಿದ್ರೆ ಅಸಿಡಿಕ್ ಸ್ಟ್ರೆಂತನ್ನು ಫಸ್ಟ್ ಪ್ಲೇಸಿಗೆ ಯಾರು ಬರುತ್ತೆ? ಫಿನಾಲ್ ಈಸ್ ಮೋರ್ ಅಸಿಡಿಕ್. ಆಫ್ಟರ್ ದಟ್ ಬರೋದು ಯಾರು? ವಾಟರ್. ಆಮೇಲೆ ಬರೋದು ಯಾವುದು? ಫಿನಾಲ್. ಮರಿಬೇಡಿ. ಓಕೆನಾ. ಥರ್ಡ್ ಒನ್ನು, ಆಲ್ಕೋಹಾಲ್ ಆ್ಯಕ್ಟ್ಸ್ ಆಸ್ ಡ್ಯಾಶ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಶೇಡ್ ಎಲೆಕ್ಟ್ರಾನ್ ಪೇರ್ ಆನ್ ದ ಆಕ್ಸಿಜನ್. ಅಂದರೆ ಆಲ್ಕೋಹಾಲಲ್ಲಿ ಆಕ್ಸಿಜನ್ ಮೇಲೆ ಒಂದು ಲೋನ್ ಪೇರ್ ಇರುತ್ತೆ. ಸೊ ಲೋನ್ ಪೇರ್ ಇರೋದ್ರಿಂದ ಈಸಿಯಾಗಿ ಅವರು ಅದನ್ನು ಡೊನೇಟ್ ಮಾಡ್ತಾರೆ. ಯಾವುದಕ್ಕೆ? ಪ್ರೋಟಾನ್ಗೆ. ಅಂದರೆ ಪ್ರೋಟೋನೇಷನ್ ಮಾಡೋದು ಈಸಿ. ಫಸ್ಟಲ್ಲಿ ಓದಿದ್ದೀರಾ, ಯಾವುದೇ ಒಂದು ಮಾಲಿಕ್ಯೂಲು ಪ್ರೋಟಾನ್ನ ಬೇಗ ಅಕ್ಸೆಪ್ಟ್ ಮಾಡ್ಕೋತಾ ಇದೆ ಅಂತ ಹೇಳಿದ್ರೆ ಅದನ್ನು ಬ್ರಾನ್ಸ್ಟೆಡ್ ಬೇಸ್ ಅಂತೇಳಿ ಕರಿತೀವಿ. ಆಲ್ಕೋಹಾಲು ಕೂಡ ಈಸಿಯಾಗಿ ಪ್ರೋಟಾನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ತನ್ನಲ್ಲಿರೋ ಲೋನ್ ಪೇರ್ನ ಕೊಟ್ಟು. ಆದ್ದರಿಂದ ಆಲ್ಕೋಹಾಲು ಬ್ರಾನ್ಸ್ಟೆಡ್ ಬೇಸ್ ಆಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಇದು ಕ್ವಶನ್ ನಂಬರ್ 3ಗೆ ಆನ್ಸರ್ ಆಗುತ್ತೆ, ಬ್ರಾನ್ಸ್ಟೆಡ್ ಬೇಸ್. ಇನ್ನು 4ನೇದು, ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್ ರಿಯಾಕ್ಟ್ಸ್ ವಿತ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಇದು ವೈವಾಗೂ ಕಲ್ತಿರ್ತೀರ ಅಲ್ವಾ. ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ರಿಯಾಕ್ಟ್ ಆದರೆ ಅದು ಯಾವ ರಿಯಾಕ್ಷನು?
ಇವಾಗೆಲ್ಲ ಹೋಗಿ ಹೇಳಿ ಬಂದಿದ್ರಲ್ಲ, ಏನು ಎಸ್ಟರಿಫಿಕೇಷನ್, ಎಸ್ಟರ್ ಫಾರ್ಮ್ ಆಗುತ್ತೆ ಅಲ್ವಾ. ಸೊ 4th ಒನ್ 2,4,6 ಟ್ರೈನೈಟ್ರೋಫಿನಾಲ್. ಇದನ್ನು ಕಾಮನ್ಲಿ ನಾವೇನಂತ ಹೇಳ್ತೀವಿ, ಪಿಕ್ರಿಕ್ ಆ್ಯಸಿಡ್. ಇದು ಫಿನಾಲ್ ವಿತ್ ನೈಟ್ರಿಕ್ ಆ್ಯಸಿಡ್ ರಿಯಾಕ್ಷನ್ ಬರುತ್ತೆ, ಪಿಕ್ರಿಕ್ ಆ್ಯಸಿಡ್ ಅಂತ ಕರಿತೀವಿ. ನೆನಪಿದೆಯಾ? ಫಿನಾಲ್ ಇರುತ್ತೆ, ಅದಕ್ಕೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಹಾಕಿದಾಗ ಆರ್ಥೋ ಪ್ಲೇಸಲ್ಲಿ ಒಂದ್ಸಲ NO2, ಪ್ಯಾರಾ ಪ್ಲೇಸಲ್ಲಿ ಒಂದ್ಸಲ NO2, ಮತ್ತೆ ಆರ್ಥೋ ಪ್ಲೇಸಲ್ಲಿ ಒಂದ್ಸಲ NO2 ಅಟ್ಯಾಚ್ ಆಗುತ್ತೆ ಅಲ್ವಾ. ಇದನ್ನು ನಾವು ನಂಬರಿಂಗ್ ಮಾಡಿದ್ರೆ ಏನಂತ ಕರಿತೀವಿ, ಇಲ್ಲಿಂದ 1 ಕೊಟ್ಕೊಂಡ್ರೆ 2, 3, 4, 5, 6. ಸೊ 2, 4, 6, ಟ್ರೈನೈಟ್ರೋಫಿನಾಲ್. ಅದನ್ನೇ ಪಿಕ್ರಿಕ್ ಆ್ಯಸಿಡ್ ಅಂತಲೂ ಕರಿತೀವಿ. ಇದು ಸ್ಟ್ರಾಂಗರ್ ಆ್ಯಸಿಡ್, ಫಿನಾಲ್ಗಿಂತನೂ ಸ್ಟ್ರಾಂಗ್ ಆ್ಯಸಿಡ್ ಇದು, ಬಿಕಾಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಇದೆ. ಅರ್ಥ ಆಯ್ತೇನಪ್ಪ? ಸೊ ಇದಿಷ್ಟು ನಿಮಗೆ ಆಲ್ಕೋಹಾಲ್, ಫಿನಾಲ್, ಈಥರ್ಸಿಂದ ಇರುವಂಥ ಫಿಲ್ ಇನ್ ದ ಬ್ಲ್ಯಾಂಕ್ ಕ್ವಶನ್ಸು ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್ಡೇಟ್ ಕೀಟೋನ್ಸ್ದು MCQ ಜೊತೆಗೆ ಮೀಟ್ ಆಗುವ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.